ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಗಳೇ ಚಂದ್ರಶೇಖರ್ ಮಾತಾಡ್ತಿರೋದು ಅನೇಕ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯನ ತಿಳಿಸ್ತಾ ಇದ್ದೀನಿ. ಆ ವಿಷಯ ಏನಿರ್ಬೋದು ಅಂತಂದ್ರೆ ಸ್ನೇಹಿತರೆ, ಒಂದು 15 ದಿನ ಆಯಿತು ನಾನು ಹೋಟೆಲ್ನಲ್ಲಿ ಯಾವುದೇ ತರ ತಿಂಡಿ ತಿಂತಾ ಇಲ್ಲ, ಮತ್ತೆ ಊಟ ಮಾಡ್ತಾ ಇಲ್ಲ, ಮತ್ತೆ ರಾತ್ರಿ ಊಟ ಮಾಡ್ತಾ ಇಲ್ಲ. ಏನೇ ಮಾಡಿದ್ರು ಎಲ್ಲ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ಮಧ್ಯಾಹ್ನ ಊಟನೂ ಬಾಕ್ಸ್ ಹಾಕೊಂಡು ಮನೆಯಿಂದನೇ ತಗೊಂಡು ಹೋಗ್ತೀನಿ, ಮತ್ತೆ ರಾತ್ರಿ ಊಟನ ಎಷ್ಟು ಲೇಟ್ ಆದ್ರೂ ಬಂದು ಮನೇಲೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಾಬ್ಲಮ್ ಅದು ಏನು ಅಂದ್ರೆ, ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಸಿಲಿಂಡರ್ಗಳ ಒಂದು ಕೊರತೆ ಆಗಿದೆ. ಸಿಲಿಂಡರ್ ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳು ಕೊರತೆ ಆಗಿದೆ. ಏನಕ್ಕೆ ಅಂತಂದ್ರೆ ದೇಶಗಳ ನಡುವೆ ಯುದ್ಧಗಳಾಗಿರೋದ್ರಿಂದ ದೇಶಗಳ ನಡುವೆ ಯುದ್ಧ ಆಯಿತು. ಯುದ್ಧದಾಗ ಏನಾಯ್ತು ಅಂತಂದ್ರೆ ಈ ದೇಶದವ್ರು ಹೋಗ್ಬಿಟ್ಟು ಆ ದೇಶಕ್ಕೆ ಬಾಂಬ್ ಹಾಕೋದು, ಆ ದೇಶದವ್ರು ಬಂದು ಈ ದೇಶಕ್ಕೆ ಬಾಂಬ್ ಹಾಕೋದು. ಆ ವಿಮಾನ ನಿಲ್ದಾಣಕ್ಕೆಲ್ಲ ಬಾಂಬ್ ಹಾಕ್ಬಿಟ್ಟು ಪಾಪ ವಿಮಾನಗಳೆಲ್ಲ ಸುಟ್ಟು ಬೂದಿ ಆಗೈತೆ, ಜನಗಳಿಗೆ ತಿರುಗಡೆ ತೊಂದರೆ ಆಗೈತೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಬೇರೆ ದೇಶದಲ್ಲಿ ನಮಗೆ ಸಿಲಿಂಡರ್ಗಳು ಸಪ್ಲೈ ಇರೋದ್ರಿಂದ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸಿಲಿಂಡರ್ಗಳು ಸಪ್ಲೈ ಇರೋದ್ರಿಂದ ಈ ದೇಶದವ್ರು ಹೋಗ್ಬಿಟ್ಟು ಅಲ್ಲೇ ಸಿಲಿಂಡರ್ಗಳು ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಸಿಲಿಂಡರ್ಗಳು ಎಲ್ಲಿಂದ ಸಪ್ಲೈ ಆಗುತ್ತೆ ಅಲ್ಲೋಗಿ ಬಾಂಬ್ ಹಾಕ್ಬಿಡೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಪೆಟ್ರೋಲ್ ಟ್ಯಾಂಕರ್ಗಳು ಮತ್ತೆ ಡೀಸೆಲ್ ಟ್ಯಾಂಕರ್ಗಳು ಟ್ರೈನಲ್ಲಿ ಏನು ಬರ್ತವೆ ನಮ್ಮ ಒಂದು ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಾಂಬ್ ಹಾಕ್ಬಿಡೋದು. ಈ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಏನಾಗ್ಬಿಟ್ಟೈತೆ ಅಂತಂದ್ರೆ, ಇವಾಗ ನಮಗೆ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ಸಿಲಿಂಡರ್ ಇದ್ದಂಗೆ ಆಗ್ಬಿಟ್ಟೈತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಈ ಜನಗಳು ನೋಡಿ ಎಂತ ಹೊಟ್ಟೆ ಕಿಚ್ಚು. ಮೊದಲು ಹಳ್ಳಿಗಳಲ್ಲಿ ಈ ನೀರು ಹಿಡ್ಕೋಬೇಕಾದ್ರೆ ತೊಂಬೆನಲ್ಲಿ ಈ ಸಾವುತಿರ್ಗಳು ಜಗಳ ಆಡ್ತಾ ಇದ್ರು, ಬಿಂದಿಗೆ ಹಿಡ್ಕೊಂಡು ನಾನು ಹಿಡ್ಕೋಬೇಕು ನೀರನ್ನ, ನೀನು ಹಿಡ್ಕೋಬೇಕು ಅಂತ. ಈಗ ದೇಶಗಳ ನಡುವೆ ಹಂಗೆ ಆಗ್ಬಿಟ್ಟೈತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇವಾಗ ಸಿಲಿಂಡರ್ಗಳು ನಮ್ಮ ದೇಶಕ್ಕೆ ಸಪ್ಲೈ ಆಯ್ತಾ ಇತ್ತು, ಮತ್ತೆ ಪೆಟ್ರೋಲ್ ಡೀಸೆಲ್ ನಮ್ಮ ದೇಶಕ್ಕೆ ಸಪ್ಲೈ ಆಯ್ತಾ ಇತ್ತು. ಇವೆಲ್ಲ ಸಪ್ಲೈ ಆಯ್ತಿರೋದನ್ನ ನೋಡ್ಬಿಟ್ಟು ಏನ್ ಮಾಡ್ಬಿಟ್ರು, ಮೆತ್ತಗೆ ಹೋಗಿ ಬಾಂಬ್ ಹಾಕ್ಬಿಟ್ಟು ಡಮಾರ್ ಅನ್ಸ್ಬಿಟ್ರು. ಈಗ ಅವ್ರೇನಂತಾರೆ, ನೀವು ನಮಗೆ ಬಾಂಬ್ ಹಾಕಿದ್ರೆ ನಾವು ನಿಮಗೆ ಬಾಂಬ್ಗಳು ಹಾಕ್ತೀವಿ ಅಂತ ಅವ್ರು ಬಂದು ವಿಮಾನ ನಿಲ್ದಾಣಗಳಿಗೆಲ್ಲ ಬಾಂಬ್ ಹಾಕ್ಬಿಟ್ರು. ಈಗ ಏನಾಗೋಯ್ತು, ವಿಮಾನಗಳು ಸುಟ್ಟು ಭಸ್ಮ ಆಯಿತು, ಸಿಲಿಂಡರ್ಗಳು ಸುಟ್ಟು ಭಸ್ಮ ಆಯಿತು, ಮತ್ತೆ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಗಳು ಸುಟ್ಟು ಭಸ್ಮ ಆಯಿತು. ಈಗ ಏನಾಗೈತೆ ಅಂದ್ರೆ, ನಮಗೆ ಸಿಲಿಂಡರ್ಗಳು ಬರದೇ ಇರೋದ್ರಿಂದ ಮನೆಗಳಿಗೆ ಸಿಲಿಂಡರ್ಗಳು ಕೊಟ್ಟವ್ರೆ. ಒಬ್ಬರ ಮನೇಲಿ ಒಂದೊಂದು ಐತೆ, ಎರಡು ಐತೆ. ಈ ಎರಡು ಇರೋರ ಕತೆ ಏನೋ ಹಂಗಿರ್ಲಿ. ಒಂದೊಂದು ಇರೋರ ಕತೆ ಏನಪ್ಪ ಅಂದ್ರೆ, ಒಂದು ತೀರೋಗೈತೆ, ಒಂದು ಬುಕ್ ಮಾಡಿರ್ತಾರೆ ಬತ್ತೆ ಅಂತ. ಅದು ಇವಾಗ ಬುಕ್ನು ಮಾಡಿಸ್ಕೊತಾ ಇಲ್ಲ, ಮತ್ತೆ ತೀರೋದ್ರೆ ವಾಪಸ್ ಬಂದು ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಸಿಲಿಂಡರ್ಗಳು ಸಾಕಿಲ್ಲ ಅಂತಾರೆ. ಈಗ ಏನಾಗೈತೆ ಅಂದ್ರೆ, ಮನೆಯಲ್ಲಿ ಅಡುಗೆಗಳು ಮಾಡಕ್ಕಾಯ್ತಲ್ಲ, ಎಲ್ಲ ಹೋಟ್ಲು ತಿನ್ನಕ್ಕೆ ಹೋಯ್ತವ್ರೆ. ಮೊದಲಾಗಿ ಹೋಟ್ಲುಗಳವ್ರಿಗೆ, ಮನೆಗಳವ್ರಿಗೆ ತಿಂಗಳಿಗೆ ಒಂದು ಬೇಕು ಅಂದ್ರೆ ಹೋಟ್ಲುಗಳವ್ರಿಗೆ ತಿಂಗಳಿಗೆ ಒಂದು 50 ಬೇಕಾಗಿರುತ್ತೆ. ಅವ್ರೇನ್ ಮಾಡ್ತಾವ್ರೆ, ಈಗ ಸಿಲಿಂಡರ್ಗಳು ಸಪ್ಲೈ ಆಗದಿರೋದ್ರಿಂದ ಎಲ್ಲ ತಿಂಡಿಗಳದ್ದು ಊಟದ್ದೆಲ್ಲ ಬೆಲೆನ ಜಾಸ್ತಿ ಮಾಡ್ಕೊಂಡು ಕೂತಾರೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಒಂದು ಸೆಟ್ ದೋಸೆಗೆ ಮೊದಲು 50 ರೂಪಾಯಿ ಇತ್ತು, ಈಗ 70 ರೂಪಾಯಿ ಆಗೈತೆ. ಒಂದು ಮಸಾಲೆ 80 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗೈತೆ. ಒಂದು ಬಾತು 40 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗೈತೆ. ಒಂದು ಚಿತ್ರಾನ್ನ 40 ರೂಪಾಯಿ ಇತ್ತು, 60 ರೂಪಾಯಿ ಆಗೈತೆ. ಈ ತರ ಆದ್ರೆ ಹೆಂಗೆ ಸ್ನೇಹಿತರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ನನಗೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮನೇಲಿ ಇವತ್ತು ನಾನು ಹೆಂಡತಿಗೆ ಹೇಳಿದೆ, ಯಾವ ಹೋಟ್ಲಿಗೆ ಹೋಗೋದು ಬೇಡ, ಏನೋ ತಿನ್ನೋದು ಬೇಡ, ರವೆಗೆ ಬೇ ಇದ್ರೆ ಅದನ್ನ ಹೆಂಗೋ ಕಲ್ಸ್ಬಿಟ್ಟು ಹಾಕೋ, ಈರುಳ್ಳಿ ಹಾಕಿ ಒಂದು 4 ದೋಸೆ ತಿನ್ಕೊಂಡು ಹೊರಗಡೆ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಾವು ಹೊರಗಡೆ ಹೋಗಿ ಹೋಟ್ಲು ತಿಂತೀವಿ ಅಂದ್ರೆ 100-200 ರೂಪಾಯಿ ಖರ್ಚಾಯ್ತದೆ. ಇದು ಯಾವನಿಗೆ ಬೇಕು ಹಣೆ ಬರ. ಅದೇ 100-200 ರೂಪಾಯಿ ನಾವು ತರಕಾರಿ ಸಾಮಾನ್ಯ ತಂದ್ಕೋಬಹುದು ಅಂತೇಳಿ ನಾನು ಇನ್ನೇನು ಒಂದು 15 ದಿನ ಆಯಿತು. 15 ದಿನದಿಂದ ಯಾವುದೇ ತರ ಹೋಟ್ಲುಗಳು ಹೋಗ್ತಾ ಇಲ್ಲ ಸ್ನೇಹಿತರೆ. ಮನೇಲಿ ಏನೈತೆ ಅದನ್ನ ಮಾಡ್ಕೊಂಡು ತಿನ್ಕೊಂಡು ಕಾಲ ಕಳೀತಾ ಇದೀವಿ. ಈ ಒಂದು ವಿಷಯ ನಿಮ್ಗೆ ತಿಳಿಸಕ್ಕೆ ಅಂತೇಳಿ ವಿಡಿಯೋ ಮಾಡ್ತಾ ಸ್ನೇಹಿತರೆ. ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಈ ಕಿತ್ತಾಡ್ಕೋಬೇಕು, ಹೆಂಗ್ ಕಿತ್ತಾಡ್ಕೋಬೇಕು ಅಂತಂದ್ರೆ, ಅವ್ರವ್ರ ಲೆವೆಲ್ಗೆ ಏನೇನೈತೆ ಕಿತ್ತಾಡ್ಕೋಬೇಕು. ಜನಗಳು ಪ್ರತಿನಿತ್ಯ ಯೂಸ್ ಮಾಡ್ತಾರಲ್ಲ ದವಸ ಧಾನ್ಯಗಳು, ಈ ಪೆಟ್ರೋಲ್ ಡೀಸೆಲ್ ಮತ್ತೆ ಈ ಸಿಲಿಂಡರ್ಗಳು, ಇಂಥವ್ರಗಳ ಮೇಲೆ ಕಿತ್ತಾಡ್ಕೊಂಡು ತೊಂದರೆ ಮಾಡಿದ್ರೆ ಜನಗಳು ತೊಂದರೆ ಆಗಲ್ಲ ಸ್ನೇಹಿತರೆ. ಇದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಏನು ಅಂತ ಅಂದ್ಬಿಟ್ಟು ನನಗೂ ಸಾಕಾಗೋಗುತ್ತೆ.